50 ಕಿಲೋಮೀಟರ್ 100 ರೂಪಾಯಿದಾಗ ಹೋಗ್ತೀನಿ. ಈಗ ನೋಡ್ರಿ, ಹಿಂಗ್ ಕಾರ್ದವ್ರು ಹಿಂಗ್ ಬಂದ್ಬಿಡ್ತಾರ ನಮಗ್ ರಾಂಗ್ ರೂಟ್, ತಲಿ ಔಟ್ ಆಗ್ಬಿಡ್ದು. ನಮ್ಮ ಉತ್ತರ ಕರ್ನಾಟಕದಾಗ ನಮ್ಮ ಭಾಷೆಗಳು, ನಮ್ಮ ಲ್ಯಾಂಗ್ವೇಜ್ ಚೇಂಜ್, ಅದ್ರ ಒಳಗೆ ನಮ್ಮ ಮಾತು ಬಂದ್ಬಿಡ್ತಾವ. ಒಂದ್ ಸ್ವಲ್ಪ ಒರಟಾಗಿ ಬಂದ್ಬಿಡ್ತಾವ. ಅಪ್ಪೋ, ಈ KSRTC ದವ್ರಿಗೆ, KSRTC ಬಸ್ ಡ್ರೈವರ್ ನೋಡ್ರಿ ಧೂಳ್ ಹೆಂಗ್ ಬರ್ದ್ ನೋಡ್ರಿ. ಪೌಡರ್ ಪ್ರೀ ಪೌಡರ್. ಓ ಮೈ ಗಾಡ್. ಈ ಸೈಡ್ ಕಬ್ಬ್ ಹಾಕ್ಯಾರ ನೋಡ್ರಿ. ವ್ಯೂ ನೋಡ್ರಿ ವ್ಯೂ. ಅಂದ್ರ ಈ ಟೈಮಿಗೆ ಸಂಜಿಕ್ ಹೋಗ್ಬೇಕು ಯಾವತ್ತು ನೀವು. ಅಂದ್ರ ರೈಡ್ ಮಾಡ್ಬೇಕಾಗಿತ್ತು ಅಂದ್ರ ಬೆಳಗ್ಗೆ ಮಾಡ್ಬೇಕ, ಫುಲ್ ನಸಿಕಿನಾಗ ಅಂದ್ರ ಬೆಳಗ್ಗೆ ಅಂದ್ರ ನೀವು ರೈಡ್ ಮಾಡ್ಬೇಕಾಗಿತ್ತಂದ್ರ ಆಲ್ಮೋಸ್ಟ್ ಆಲ್ ನನ್ ಪ್ರಕಾರ ರೈಡ್ ಮಾಡ್ಬೇಕಾಗಿತ್ತಂದ್ರ ನಾ ಏನ್ ಹೇಳ್ತೀನಿ ಅಂದ್ರ ಬೆಳಗ್ಗೆ 6 ಗಂಟೆಯಿಂದ 12 ಗಂಟೆವರೆಗೂ ರೈಡ್ ಮಾಡಿದ್ರ ನಮಗ ಫುಟೇಜ್ಗಳು ಭಾರಿ ಕ್ಲಿಯರ್ ಕಾಣಿಸ್ತಾವ. ಅಂದ್ರ ಬಾಳ ಬಿಸಿಲು ಇರಲ್ಲ, ಒಂದ್ ರೇಂಜಿಗೆಲ್ಲ ಕ್ಲಿಯರ್ ಕಾಣಿಸ್ತಾವ. ನೇಚರ್ ವೆದರ್ ಎಲ್ಲ ಕರೆಕ್ಟ್ ಇರ್ತೈತಿ ಆ ಟೈಮಿಗೆ. ಮತ್ತ ಈವ್ನಿಂಗ್ 5 ಗಂಟೆಯಿಂದ 7:30 7 ಗಂಟೆ 7:30ವರೆಗೂ ಫುಲ್ ಕ್ಲಿಯರ್ ಬರುತ್ತೆ ಕ್ಯಾಮ್ರಾ. ಅಂದ್ರ ನೇಚರ್ ವ್ಯೂಗಳೆಲ್ಲ ಭಾರಿ ಕಾಣಿಸ್ತಾವ ಈ ಟೈಮಿಗೆ. ಅದಕ್ಕ ಈ ಟೈಮ್ದಾಗ ಜಾಸ್ತಿ ರೈಡ್ ಮಾಡಿದ್ರಿ ಅಂದ್ರ ನಿಮ್ ಫುಟೇಜ್ಗಳು ಜಾಸ್ತಿ ಸಿಗ್ತಾವ. ಈಗಿನ ಜನ ಹೆಂಗ್ ಆಗ್ಬಿಟ್ಟಾರ ಅಂದ್ರ ಹೊರಗೆ ಬರಲ್ರಿ, ಎಲ್ಲಿ ತಿರ್ಗಾಡಕ್ಕೆ ಹೋಗಲ್ಲ ಜಾಸ್ತಿ. ಫೋನ್ 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 ಆಯ್ತು, ಟಿವಿ ಆಯ್ತು, ಇದ್ರೊಳಗೆ ಇದ್ ಬಿಡ್ತಾರ. ಎಲ್ಲಿ ಜಾಸ್ತಿ ಈಗಿನ ಜನ ತಿರ್ಗಾಡಿ ಏನ್ ಮಾಡ್ತಾರಪ್ಪ ಅಂತೇಳಿ ಅನ್ಕೊಂಡ್ಬಿಟ್ರ. ಯಾವತ್ತು ಜೀವನದಾಗ ತಿರ್ಗಾಡ್ಬೇಕ್ರಿ, ಎಕ್ಸ್ಪ್ಲೋರ್ ಮಾಡ್ಬೇಕ್ ಜೀವನ. ನಮ್ದಿರೋದ್ ಒಂದೇ ಜೀವನ, ಯಾವಾಗ ಸಾಯ್ತೀವ ಅನ್ನೋದ್ ನಮ್ಗೆ ಗೊತ್ತಿಲ್ಲ. ಇರೋದ್ರಾಗ ಎಲ್ಲಾ ನೋಡ್ಬೇಕ. ನೀವು ನೋಡ್ಕೊಂಡ್ ಬರ್ರಿ, ಇರೋದ್ ಒಂದೇ ಜೀವನ, ಇರೋದ್ರಾಗ ಎಲ್ಲಾ ನೋಡಿ ಆನಂದ ಪಟ್ಟು ನೆಮ್ಮದಿಯಿಂದ ಸಾಯ್ಬೇಕ. ನೆಮ್ಮದಿಯಿಂದ ಸಾಯ್ಬೇಕು ಹೊರತಾಗಿ ಕೊರಗಿನಿಂದ ಸಾಯ್ಬಾರ್ದ ಯಾವತ್ತು. ನಾ ಅಂತರೂ ಫುಲ್ ನನಗ್ ಏನ್ ಜೀವನದಾಗ ಏನ್ ಅನ್ಸಕತ್ತೈತಿ ನೋಡ್ರಿ ಈಗ ಪ್ರೆಸೆಂಟ್, ಅದೇ ಮಾಡ್ಬೇಕು. ನನಗ್ ರೈಡ್ ಹೋಗ್ಬೇಕಾ, ಹಂಗೆ ಬೈಕ್ ಕಿಕ್ ಹೊಡಿತೀನಿ, ರೈಡ್ ಹೋಗ್ತೀನಿ. ಅಂದ್ರೆ ಜೀವನದಾಗ ದುಃಖಗಳು ಇದ್ದೇ ಇರ್ತಾವ್ರಿ. ಆ ದುಃಖಗಳನ್ನ ನೆನ್ಸೋದ್ ಕೂತೇವ ಅಂದ್ರ ನಮಗ್ ತೀರಾ ಎಷ್ಟು ದುಃಖ ಆಗ್ತದ, ಜಾಸ್ತಿ ದುಃಖ ಆಗ್ತದ. ಒಂದ್ ಸ್ವಲ್ಪ ದುಃಖ ಇದ್ದಿದ್ ಬಿಡ್ಬೇಕ, ಖುಷಿ ಇದ್ದಿದ್ ನೋಡ್ಕೋಬೇಕ. ಅಂದ್ರ ಒಂದ್ ಸಿದ್ದೇಶ್ವರ್ ಸ್ವಾಮಿಗಳು, ಅಂದ್ರ ಸಿದ್ದೇಶ್ವರ ಅಪ್ಪ ಅವ್ರ ಒಂದ್ ಮಾತು ಹೇಳಿದ್ರು. ಅಂದ್ರ ಒಬ್ರು ಅವ್ರೆಲ್ಲೇ ಬೇರೆ ಕಂಟ್ರಿಗೆ ಹೋಗಿದ್ರಂತ ಪ್ರವಚನ ಮಾಡ್ಲಿಕ್ಕೆ. ಅವಾಗ ಅವ್ರದ್ದು ಒಂದು ವೈಟ್ ಶರ್ಟ್, ಅಂದ್ರ ಅವ್ರು ಬಿಳಿ ಅಂಗಿ ಹಾಕೋತಾರ. ಅವ್ರ ಅಂಗಿಗೆ ಜೋಬ್ ಇರಲ್ಲ, ಅಂದ್ರೆ ಕಿಸೆ ಇರಲ್ಲ. ಅವ್ರ ಜೀವನದಾಗೆ ಅವ್ರ ಕಿಸೆ ಇದ್ದಿದ್ದು ಅಂಗಿ ಹಾಕೊಂಡಿಲ್ಲ. ಅಲ್ಲಿ ಆ ಅಂಗಿಗೆ ಒಂದು ಹೋಲ್ ಬಿದ್ದಿತ್ತ, ಒಂದು ಹರ್ದಿತ್ತ ಅಂಗಿ. ಅದಕ್ಕ ಬಂದ್ರತ ಅಪ್ಪರ, ನಾ ಇಸ್ಬಿಡ್ತೀನಿ ಹೊಸದ್ದು, ನೀವು ಹೊಸದ್ ಹಾಕೋರಿ, ಹೊಸದ್ ಅಂಗಿ ಹಾಕೋರಿ ಅಂತ. ಯಾಕ ಅಂತ ಕೇಳ್ತಾರ ಸಿದ್ದೇಶ್ವರ ಅವರು. ಇಲ್ಲಿ ಹರ್ದದ್ರಿ ಅಂತ ಹೇಳಿ. ಇಷ್ಟೆಲ್ಲಾ ಚಲೋ ಅಂಗಿ ಐತಿ, ಅದ್ ಬಿಟ್ಟು ಹರಿದಿದ್ದು ಬಿಟ್ಟು ನೀ ಹರಿದಿದ್ದೇ ಯಾಕೆ ನೋಡ್ದಿ ಅಂದ್ರ ಅವ್ರು ಹೇಳಿದ ಅರ್ಥ ಏನಂದ್ರ, ನಮ್ದ್ರ ಒಳಗ್ ಒಳ್ಳೆ ಗುಣ ಬಾಳ ಇರ್ತಾವ್ರಿ. ನೋಡಾಚಾರಗಳು ಏನ್ ಹೇಳ್ರಿ, ಒಳ್ಳೆ ಗುಣ ನೋಡಲ್ಲ. ನಾವ್ ಏನ್ ಕೆಟ್ಟದ್ ಮಾಡಿರ್ತೀವಿ ಅದ ಕೆಟ್ಟದನ್ನ ಹಿಡ್ಕೊಂಡ್ ಕೂತ್ ಬಿಡ್ತಾರ. ಅದೇ ರೀತಿ ಇದು ಕಲಿಯುಗ. ಸಿದ್ದೇಶ್ವರ ಅಪ್ಪಾಜಿಯವ್ರು ಅವಾಗೆ ಹೇಳ್ಯಾರ, ಒಳ್ಳೇದನ್ನ ಯಾರು ನೋಡಲ್ಲ. ಅವ 100 ಒಳ್ಳೇದ್ ಮಾಡ್ಲಿ, ಅವ ಒಂದೇ ತಪ್ಪು ಮಾಡ್ದಂದ್ರೆ ನೀವು ತಪ್ಪು ಮಾಡ್ದ ನೋಡೋತಾರ. ಅವ ಒಳ್ಳೇದ್ ಮಾಡಿದ್ ಯಾರು ಮಾತಾಡಲ್ಲ. ಈಗ ಒಳ್ಳೇದಕ್ ಬೆಲೆ ಇಲ್ರಿ, ಎಲ್ಲಾ ಸುಳ್ಳಿಗೆ ಬೆಲೆ ಐತಿ. ಇಲ್ಲೇನ್ರಿ ನಡವರಕ್ಕೆ ಹಂದೇನ್ ಇರ್ತದ. ರ್ಯಾಂಬೋ ಸೈಡ್ ಪ್ಲೀಸ್, ರ್ಯಾಂಬೋ ಸೈಡ್ ಸರಿಯಪ್ಪ ರ್ಯಾಂಬೋ. ಬಿಸಿಲಿಗೆ ಸೂರ್ಯನ್ ಬೆಳಕಿಗೆ ಸೂರ್ಯನ್ ಬೆಳಕ್ ಕ್ಯಾಮ್ರಾ ಮೇಲೆ ಬೀಳೋದಲ್ಲ, ಅದಕ್ಕೆ ಕ್ಲಿಯರ್ ಕಾಣಿಸಲ್ಲಾಗೈತಿ. ವಿವರ್ಸ್ ಸಾರಿ, ಅಂದ್ರ ಕ್ಲಿಯರ್ ಕಾಣಿಸಲ್ಲಾಗೈತಿ. ಅದ್ರ ಸಂಬಂಧ ಇಲ್ಲಿನ ಫ್ರೀಜ್ ಮಾಡತ್ತಾರ ನೋಡ್ರಿ, ಕೆಲಸ ಮಾಡೋದೈತಿ.
ಐಫೋನ್ದವ್ರಿಗೆ ಏನ್ ಸಮಸ್ಯೆ ಅಂದ್ರ ಐಫೋನ್ ಯೂಸರ್ಸ್ಗೆ ಚಾರ್ಜಿಂಗ್ ಒಂದ ಇನ್ನೊಂದು ಸ್ಟೋರೇಜ್ ಅಂದ್ರ 128 ಯಾರು ತೊಗೊಂಡಿರ್ತಾರ ನೋಡು, ಅವ್ರಿಗೆ ಸ್ಟೋರೇಜ್ ಪ್ರಾಬ್ಲಮ್ ಭಾಳ ಇರ್ತದೆ. ಅದ್ರ ತಾಯಿ ಪ್ರೀತಿ ನೀವು ನಿಮ್ಗೇನ ನೀವ್ ಏನ್ ಹೇಳಿದ್ರು ತಾಯಿಗೆ ಮೀರ್ಸೋಂತ ಪ್ರೀತಿ ಏನಿಲ್ಲ ಬಿಡ್ರಿ. ಅಂದ್ರೆ ತಾಯಿ ಪ್ರೀತಿ ಯಾವ ರೀತಿ ಕೊಡ್ತಾಳ ಆ ರೀತಿ ಇನ್ನೊಬ್ರು ಯಾವ ಪ್ರೀತಿನೂ ಕೊಡಲ್ಲ. ಆದ್ರೆ ಈಗಿನ ಜನ್ರೇಷನ್ ಹೆಂಗಾಗ್ಬಿಟ್ಟೈತೆ ಅಂದ್ರ ತಂದೆ ತಾಯಿಗೆ ಬೆಲೆ ಕೊಡಲ್ಲ. ಒಬ್ಬ ಲವ್ ಮಾಡದ ತಿಳ್ಕೊರಿ, ಅವನ್ ಪ್ರೀತಿಗೆ ತಂದೆ ತಾಯಿ ಹುಡ್ಸಿ 20-30 ವರ್ಷ ಬೆಳೆಸಿರ್ತಾರ ನಿಮಗ. ಅವ ಬಂದು 6-7 ತಿಂಗಳು ಆಗಿರಲ್ಲ, ಅವನ್ ಜೋಡಿ ಓಡೋಗ್ಬಿಡ್ತೀರಿ. ತಂದೆ ತಾಯಿಗೆ ಅಲ್ಲಿ ಅವ್ರ ನಂಬಿಕೆಗೆ ನಿಮಗ್ ದ್ರೋಹ ಮಾಡ್ದಂಗ ಆಗುತ್ತೆ ನೀವು. ಅಂದ್ರೆ 20 ವರ್ಷ ಅವ್ರನ್ನ ನನ್ ಮಗಳು ನನ್ ಮಗ ಅಂತೇಳಿ ಸಾಕಿ ಸಲಹಿರ್ತಾರೆ. ಅವ್ರಿಗೆ ನೀವು ಯಾರ ಬೇಕಾದ್ರ ನಂಬಿಕೆ ಮೋಸ ಮಾಡ್ರಿ, ಅದರ ತಂದೆ ತಾಯಿಗೆ ಎಂದೂ ನಂಬಿಕೆ ದ್ರೋಹ ಮಾಡ್ಲಿಕ್ ಹೋಗ್ಬೇಡ್ರಿ. ನೀವು ಇದ್ದಂಗೆ ಹೇಳ್ರಿ ನಿಮ್ ತಂದೆ ತಾಯಿಗೆ, ಅವ್ರ ಒಪ್ಕೋತಾರ. ಆದ್ರ ನೀವು ನಂಬಿಕೆ ದ್ರೋಹ ಮಾಡಿದ್ರಿ ಅಂದ್ರೆ ನಿಮ್ಮಷ್ಟ ಕೆಟ್ಟ ಜನನೇ ಯಾರು ಇಲ್ಲ, ನಾ ಹೇಳ್ತೀನಿ. ಅಟ್ ಹೊಲಸತ್ ನಾ ಹೇಳ್ತೀನಿ. ನಾನು ಕನ್ನಡ ಬಿಗ್ ಬಾಸ್ ನೋಡ್ತೀನಿ. ನನಗೆ ಫೇವ್ರೇಟ್ ಯಾರಂದ್ರ ಗಿಲ್ಲಿ ನಟ. ಈಗ ಆಲ್ಮೋಸ್ಟ್ ಆಲ್ ಈ ಟ್ರೆಂಡಿಂಗ್ ದಾಗ ಇದ್ದಿದ್ ಗಿಲ್ಲಿ ಅವ್ರೆ. ಗಿಲ್ಲಿನ ಫುಲ್ ಟ್ರೆಂಡ್ ಒಳಗಾರ. ಗಿಲ್ಲಿ ಬಿಟ್ರ ಒಂದ್ ರೇಂಜಿಗೆ ರಕ್ಷಿತಾ ಅವರು, ಧನುಷ್, ಕಾವ್ಯ ಅವರು ಅಷ್ಟಕ್ಕಷ್ಟೇ. ಇವರೆಲ್ಲ ಒಂದ್ ರೇಂಜಿಗೆ ಅದಾರ. ಸೂರಜ್ ಅವರು. ಈ ಸಲ ಗೆಲ್ಲೋದ್ ಮಾತ್ರ ಗಿಲ್ಲಿನೇ. ಎಲ್ಲಾರು ಗಿಲ್ಲಿಗೆ ಓಟ್ ಹಾಕ್ರಿ. ನಾನು ಗಿಲ್ಲಿಗೆ ಓಟ್ ಹಾಕ್ತೀನಿ. ಎಲ್ಲರೂ ಅಂದ್ರ ನಾ ಹೇಳನ್ನ ಎಲ್ಲರೂ ಗಿಲ್ಲಿಗೆ ಹಾಕ್ಬೇಡ್ರಿ. ನಿಮಗೆ ಯಾರು ಇಷ್ಟ ಇರ್ತಾರ ಅವ್ರಿಗೆ ಹಾಕ್ರಿ.